ಎಂತ ಗೊತ್ತಾ, ಇವಾಗ ಆಗ್ತಿರೋ ಮ್ಯಾರೇಜಸ್ಸು ಆ ಡಿವೋರ್ಸ್ಗಳೆಲ್ಲ ನೋಡಿದ್ರೆ ಯಪ್ಪ ಎಂತ ಹೇಳೋದು. ಎಂತ ಅಂದ್ರೆ ನನ್ಗೆ ಅವಾಗ್ಲಿಂದನೂ ಮ್ಯಾರೇಜಸ್ ಅಂದ್ರೆ ಭಯ ಆಯ್ತಾ. ಅದೆಂತ ಮತ್ತೆ ನಾನು ಸುತ್ತಮುತ್ತ ಎಲ್ಲ ಈಗ ನಮ್ಮ ಪೇರೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದ್ದಾರೆ, ಅವರು ನೋಡ್ಕೊಂಡೇ ಬಂದಿದ್ದಾಯ್ತಾ. ಯಾರು ನನಗೇನು ಹೇಳಿಲ್ಲ ಅಯ್ಯೋ ಮ್ಯಾರೇಜಸ್ ಸ್ಕೇರಿ ಹಂಗೆ ಹಿಂಗೆ ಅಂತ. ಆದ್ರೂ ಎಂತದೋ ಗೊತ್ತಿಲ್ಲ, ನಾನು ಮದ್ವೆ ಆಗಲ್ಲ, ಅಯ್ಯೋ ನನಗೆ ಮದ್ವೆ ಬೇಡ, ನನ್ಗೆ ಮದ್ವೆ ಅಂದ್ರೆ ಓಡಿ ಹೋಗ್ತಾ ಇದ್ದೆ. ನಮ್ಮ ಮನೇಲೆಲ್ಲ ಜಗಳ, ಮದ್ವೆನಾ ಬೇಡ ಅಂತ ಆಯ್ತಾ. ಆ ಥರ ನನ್ನ ತಲೆಯಲ್ಲಿ ಇವಾಗ ಅದು ಹೆಂಗಾಗಿದೆ ಅಂತ ಅಂದ್ರೆ ನಮ್ಮ ಆಫೀಸಲ್ಲಿ ಎಲ್ಲ ಬರೋರಲ್ಲ ಅಯ್ಯೋ ನೀನು ಬೇಡ ಮದುವೆ ಆಗಬೇಡ, ಸಿಂಗಲ್ ಲೈಫೇ ಆರಾಮು ಅಂತ. ಅದಾದ್ಮೇಲೆ ನನ್ನ ಫ್ರೆಂಡ್ಸು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆದವರು, ಅವರು 1 ಮಂತ್ 2 ಮಂತ್ಸಿಗೆ ಡಿವೋರ್ಸು ಅಂತ. ಅಂದ್ರೆ ಅದ್ರಲ್ಲಿ ಇಂಥವ್ರು ತಪ್ಪು ಇಂಥವ್ರು ಮತ್ತೆ ಇದ್ರಲ್ಲಿ ವಾದ ಅಲ್ಲ, ಹುಡುಗರೇ ಸರಿ ಹುಡುಗಿರೇ ಸರಿ ಅಂತ ಎಲ್ಲ ವಾದ ಅಲ್ಲ ಆಯ್ತಾ. ಕೆಲವೊಂದು ಟೈಮ್ ಹುಡುಗರ ಕಡೆಯಿಂದನೇ ತಪ್ಪಿರತ್ತೆ, ಅವ್ರದ್ದೇನೋ ಜವಾಬ್ದಾರಿ ಇರಲ್ಲ. ಇಲ್ಲ ಅಂತಂದ್ರೆ ಎಂತೆಂಥದೋ 1000 ರೀಸನ್ಗಳು. ಇನ್ನಿಲ್ಲ ಅಂತಂದ್ರೆ ಹುಡುಗಿರ್ ಕಡೆನೇ ಇದ್ದಿರತ್ತೆ, ಇನ್ ಸಣ್ಣ ಸಣ್ಣ ವಿಷಯಕ್ಕೂ ಕಿರಿಕಿರಿ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಇನ್ನೆಂತೆಂಥದೋ ಆ ಥರ ಆಯ್ತಾ. ಇದೆಲ್ಲ ನಮ್ಮಂತ ಬ್ಯಾಚುಲರ್ಸ್ ನೋಡಿ ಯಾವ ನಂಬಿಕೆಯಿಂದ ಆಗೋದು, ಹೆಂಗೆ ಧೈರ್ಯ ತಂದ್ಕೊಳ್ಳೋದು.